ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ಈ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ಮಶ್ರೂಮ್ ಸಬ್ಜಿ ಆರ್ ಮಶ್ರೂಮ್ ಕರಿ. ಸೊ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಬಟ್ ದಿಸ್ ಈಸ್ ಮೈ ವರ್ಷನ್. ಫಸ್ಟು ಒಂದು ಬಾಣಲಿಲಿ ಒಂದು 2 to 3 ಸ್ಪೂನ್ಸ್ ಆಫ್ ಆಯಿಲ್, ನೆಕ್ಸ್ಟು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಮತ್ತು ಫೈನ್ಲಿ ಚಾಪ್ಡ್ ಗಾರ್ಲಿಕ್. ನಾನಿಲ್ಲಿ ಶುಂಠಿ ಯೂಸ್ ಮಾಡ್ತಾಯಿಲ್ಲ, ಓನ್ಲಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಫೈನ್ಲಿ ಚಾಪ್ಡ್ ಒಂದು ಆನಿಯನ್ ತೊಗೊಂಡಿದ್ದೀನಿ. ಸೊ ಎರಡನ್ನೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಾದಮೇಲೆ ಸ್ವಲ್ಪ ಮಶ್ರೂಮ್ನ ಏನು ಯೂಸ್ ಮಾಡ್ತಾ ಇರ್ತೀವಲ್ಲ, ಮಶ್ರೂಮಲ್ಲಿ ಸಖತ್ತು ಮಣ್ಣಿನ ಕಂಟೆಂಟ್ ಇರುತ್ತೆ. ಚೆನ್ನಾಗಿ ಒಂದು 2 to 3 ಟೈಮ್ಸ್ ವಾಶ್ ಮಾಡ್ಕೋಬೇಕು. ಅದ್ರ ಮೇಲೆ ಒಂದು ಸಣ್ಣ ಲೇಯರ್ ಇರುತ್ತೆ. ಆ ಲೇಯರ್ನೆಲ್ಲ ತಕ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಇದನ್ನ ನೆಕ್ಸ್ಟ್ ಇವಾಗ ಬಾಣಲಿಲಿ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದರಲ್ಲಿ ನೀರಿನ ಅಂಶ ಇರೋದ್ರಿಂದ ಅದಾಗೆ ನೀರು ಬಿಟ್ಕೊಳುತ್ತೆ. ಎಕ್ಸ್ಟ್ರಾ ನಾವು ನೀರು ಹಾಕೋ ಅವಶ್ಯಕತೆ ಇಲ್ಲ. ಸೊ ನೋಡಿ, ಈ ಥರ ನೀರು ಬಿಟ್ಕೊಂಡಿದೆ. ನೆಕ್ಸ್ಟು ಹುಳಿಗೆ ತಕ್ಕೋ ಹಾಗೆ ನಮಗೆ ಎಷ್ಟು ಬೇಕೋ ಅಷ್ಟು ಟೊಮೆಟೊಸ್ ಯೂಸ್ ಮಾಡ್ಬೋದು. ನಾನಿಲ್ಲಿ 1 ಟೊಮೆಟೊ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಇದು ಹುಳಿನ ಮುಂಚೆನೇ ಹಾಕ್ಕೊಂಡ್ಬಿಟ್ರೆ ಮಶ್ರೂಮ್ ಬೇಗ ಬೇಯೋದಿಲ್ಲ. ಸೊ ಹುಳಿನ ನೆಕ್ಸ್ಟೇ ಹಾಕ್ಕೋಬೇಕು. ಮಸಾಲ ಐಟಮ್ಸ್ಗೆ ಬಂದರೆ ನಾನಿಲ್ಲಿ ಅರ್ಶಿನದ ಪುಡಿ ಮತ್ತು ಕೋರಿಯಂಡರ್ ಪೌಡರು ಮತ್ತು ಗರಂ ಮಸಾಲ, ಸ್ವಲ್ಪ ಖಾರಕ್ಕೆ ತಕ್ಕೋ ಹಾಗೆ ಖಾರದ ಪುಡಿ ಹಾಕಿದ್ದು. ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿಲ್ಲ. ಸೊ ಇದು ಸ್ವಲ್ಪ ಎಣ್ಣೆ ಬಿಡೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇದಕ್ಕೆ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಬಟ್ ನನಗೆ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡೋಕ್ಕೆ ಕ್ರೀಮ್ ಖಾಲಿ ಆಗಿಬಿಟ್ಟಿತ್ತು. ಸೊ ನಾನು ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಏನು ಯೂಸ್ ಮಾಡಿದೆ ಅಂದರೆ ಹಾಲಿನ ಕೆನೆ ಬರುತ್ತಲ್ಲ, ಸೊ ಹಾಲು ಕಾಯಿಸಿದಾಗ ಹಾಲಿನ ಕೆನೆ ಹಾಕ್ಬೋದು. ನೆಕ್ಸ್ಟ್ ಫೈನಲಿ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಗಾರ್ನಿಷಿಂಗ್ ಮಾಡಿಕೊಂಡು ಫೈನಲಾಗಿ ಇನ್ನೊಂದು ಸಲ ಕುಕ್ ಮಾಡಿಕೊಂಡೆ, ಆಯಿಲೆಲ್ಲ ಊಸ್ ಔಟ್ ಆಗೋ ತನಕ. ಸೊ ದಿಸ್ ಈಸ್ ದ ಫೈನಲ್ ಪ್ರಾಡಕ್ಟ್. Thank you for watching the video. Please subscribe, share and comment. Thank you.